ಶಾಸಕ ಯಶವಂತರಾಯಗೌಡಗೆ ಸಚಿವ ಸ್ಥಾನ ಕೈತಪ್ಪಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯಶವಂತರಾಯಗೌಡ. ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರಕ್ಕೆ ಆಗಮಿಸಿದರು. ನಾಳೆ ಸುದ್ದಿಗೋಷ್ಠಿ ಮಾಡ್ತೇನೆ ಅಂತ ಇಂಡಿ ಶಾಸಕ ಹೇಳಿದ್ರು. ರಾಜೀನಾಮೆ ವಾಪಸ್ ಪಡಿತಾರ ಹಾಗಾದ್ರೆ ಯಶವಂತರಾಯಗೌಡ ಪಾಟೀಲ್? ನಾಳೆ ರಾಜೀನಾಮೆ ವಾಪಸ್ನ ಬಗ್ಗೆ ಘೋಷಣೆ ಆಗತ್ತಾ? ಈಗಾಗಲೇ ಯಶವಂತರಾಯಗೌಡ ಅವರ ಮನವೊಲಿಕೆಯ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಹಾಗಾದರೆ ತಣ್ಣಗಾಗಿದ್ದಾರ ಯಶವಂತರಾಯಗೌಡ? ಸಚಿವ ಸ್ಥಾನ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲಿಗೆ ರಾಜೀನಾಮೆಯನ್ನ ಕೊಟ್ಟಂಥವರು ಯಶವಂತರಾಯಗೌಡ. ಅದಾದ ನಂತರ ಈಗ ನಾಳೆ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಸುದ್ದಿಗೋಷ್ಠಿಯಲ್ಲಿ ಯಶವಂತರಾಯಗೌಡ ಏನ್ ಹೇಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾರಾ? ತಾವು ಕೊಟ್ಟಂತಹ ರಾಜೀನಾಮೆಯನ್ನ ವಾಪಸ್ ಪಡಿತಾರಾ? ಸರ್ಕಾರದ ಎರಡನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಕರ್ನಾಟಕ ಸರ್ಕಾರದ ಎರಡನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಕರ್ನಾಟಕ ಸರ್ಕಾರದ ಎರಡನೇ ಅವಧಿಯ ಮಂತ್ರಿಮಂಡಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.